ದಲ್ಲಿ ಶೇಕಡ 75ರಷ್ಟು ನೀರಿದೆ. ಆದರೆ ಕುಡಿಯೋಕ್ಕೆ ಅಂತ ನಮಗೆ ಸಿಗೋದು ಕೇವಲ 3% ನೀರು ಮಾತ್ರ. ಅದೆಷ್ಟೋ ದೇಶಗಳಲ್ಲಿ ನೀರಿಗೋಸ್ಕರ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದೋಗಿದೆ. ನಾನೀಗ ಕಾವೇರಿ ನದಿ ನೀರಿನ ಪಾತ್ರದಲ್ಲಿದ್ದೀನಿ. ಕಾವೇರಿ ನದಿ ಪಾತ್ರದಿಂದ ವರದಿಯನ್ನು ಮಾಡ್ತಾಯಿದ್ದೀನಿ. ಈ ಕಾವೇರಿ ನದಿ ಕೂಡ ಅದೆಷ್ಟೋ ಜನರಿಗೆ ಜೀವನವನ್ನು ಕೊಟ್ಟಿದ್ರೆ, ಅದೇ ರೀತಿ ದೊಡ್ಡ ದೊಡ್ಡ ನಾಯಕರಿಗೆ ರಾಜಕೀಯ ಜೀವನವನ್ನು ಕೂಡ ಕೊಟ್ಟಿದ್ದಾಳೆ. ಈಗ ಮತ್ತೊಮ್ಮೆ ಕಾವೇರಿ ಮುನ್ನೆಲೆಗೆ ಬಂದಿದ್ದಾಳೆ. ಕಾವೇರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ. ಈಗ ಮೇಕೆದಾಟು ಪಾದಯಾತ್ರೆ ಬರ್ತಾ ಇದೆ. ನಾನೀಗ ಮೇಕೆದಾಟುವಿನ ಸಂಗಮದಿಂದ ವರದಿಯನ್ನು ಮಾಡ್ತಾಯಿದ್ದೀನಿ. ಈ ನದಿಯ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಅನೇಕ ನಾಯಕರನ್ನು ಹುಟ್ಟು ಹಾಕಿದ್ದಾಳೆ ಈ ನದಿ. ಅನೇಕ ಸರ್ಕಾರಗಳನ್ನು ಹುಟ್ಟು ಹಾಕಿದೆ ನದಿ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಅದೆಷ್ಟೋ ರಾಜಕೀಯ ಚಿತ್ರಣಗಳು ಈ ನದಿಯ ಬೆಳವಣಿಗೆಗಳ ಮೇಲೆ, ಈ ನದಿಯ ಹರಿವಿನ ಮೇಲೆ ನಿರ್ಧಾರ ಆಗಿದೆ ಅಂದರೆ ಅದು ಅತಿಶಯೋಕ್ತಿ ಖಂಡಿತ ಅಲ್ಲ. ಕರ್ನಾಟಕದ ಸುಮಾರು 4ರಿಂದ 5 ಜಿಲ್ಲೆಗಳು, ಕೊಡಗು, ಹಾಸನ, ಮೈಸೂರು, ಚಾಮರಾಜನಗರ, ರಾಮನಗರ ಸೇರಿದಂತೆ ಈ ಭಾಗದ ರಾಜಕೀಯದ ಮೇಲೆ ಪರಿಣಾಮ ಬೀರ್ತಾ ಇದ್ದರೆ, ಅದೇ ರೀತಿ ತಮಿಳುನಾಡಿನ ಸುಮಾರು 16 ಜಿಲ್ಲೆಗಳ ಮೇಲೆ ಈ ನದಿಯ ರಾಜಕೀಯ ಪರಿಣಾಮ ಕೂಡ ಇದೆ. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಈ ನದಿಯನ್ನೇ ಮುಂದಿಟ್ಕೊಂಡು, ಕಾವೇರಿ ನದಿಯನ್ನು ಮುಂದಿಟ್ಕೊಂಡು, ಕಾವೇರಿಯ ಹನಿಯ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ಇದೆ. ಮತ್ತೊಮ್ಮೆ ಅಧಿಕಾರದ ಕನಸನ್ನು ಕಾಣ್ತಾ ಇದೆ. ಹಾಗಾದರೆ ಈ ಬಾರಿ ಈ ನದಿ ರಾಜಕೀಯವಾಗಿ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತಿತ್ವವನ್ನು ಕೊಡುತ್ತಾ ಅಥವಾ ಅಧಿಕಾರಕ್ಕೆ ತರುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದರ ಜೊತೆಗೆ ಈ ನದಿ ಮತ್ತು ಈ ನದಿಯ ಜೊತೆಗಿನ ರಾಜಕೀಯ ಚಿತ್ರಣವನ್ನು ಕೂಡ ನಾವು ನಿಮಗೆ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಈ ಕಾವೇರಿ ನದಿ ಇದ್ದಾಳಲ್ಲ, ದೇವೇಗೌಡರನ್ನ ಹುಟ್ಟಾಕಿದ್ದು ಅಥವಾ ದೇವೇಗೌಡರಿಗೆ ಒಂದು ರಾಜಕೀಯವಾಗಿ ಬೃಹತ್ತಾದಂಥ ಶಕ್ತಿಯನ್ನು ಕೊಟ್ಟಿದ್ದು ಕೂಡ ಇದೇ ಕಾವೇರಿ ನದಿ. ಇನ್ನು ಇದೇ ನದಿ ನಂಜೇಗೌಡರನ್ನು ಕೂಡ ಹುಟ್ಟಾಕ್ತು. ಇದೇ ನದಿ ಮಾದೇಗೌಡರನ್ನ ಕೂಡ ಹುಟ್ಟಾಕ್ತು. ಇದೇ ನದಿ ಚನ್ನಬಸಪ್ಪ ಅಂತ ನೀರಾವರಿ ತಜ್ಞರನ್ನು ಕೂಡ ಹುಟ್ಟಾಕ್ತು. ಅನೇಕ ರಾಜಕೀಯ ಇತಿಹಾಸಗಳು, ಪ್ರಮುಖವಾಗಿ ಒಕ್ಕಲಿಗ ಬೆಲ್ಟ್ ಅಂತ ಏನು ಕರಿತೀವಿ, ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಈ ಭಾಗದಲ್ಲಿ ಈ ನದಿಯದ್ದೇ ಕಾರಬಾರು, ಈ ನದಿಯದ್ದೇ ರಾಜಕೀಯ. ಹೀಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಾವೇರಿ ನದಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾ ಅಂತ. ಯಾಕೆಂದರೆ ಈ ನದಿ ಹಿಂದೆ ಆ ರೀತಿಯ ಅಂತ ಇತಿಹಾಸ ಇದೆ. ಅದರ ಒಂದು ಚಿಕ್ಕ ತುಣುಕನ್ನು ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಇದು 1989ರ ಘಟನೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಆವಾಗ ಈ ಕಾವೇರಿ ನದಿಯ ರಾಜಕೀಯ ಅಷ್ಟಾಗಿರಲಿಲ್ಲ, ಅಥವಾ ಈ ಕಾವೇರಿ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ತಮಿಳುನಾಡು ಜೊತೆ ಅಂಥ ದೊಡ್ಡದಾದಂಥ ಸಂಘರ್ಷ ಖಂಡಿತ ಇರಲಿಲ್ಲ. ಯಾಕೆಂದರೆ ನ್ಯಾಯಾಧೀಕರಣದ ಬೇಡಿಕೆ ಇದ್ದರೂ ಕೂಡ ಎರಡೂ ರಾಜ್ಯಗಳು ಮಾತುಕತೆ ಮೂಲಕವೇ ನೀರು ನಮಗೆ ಕೊಡಿ, ನೀರು ನಮಗೆ ಎಷ್ಟು ಬೇಕು ಅಂತ ನೇರವಾಗಿ ಹೇಳ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ 1989ರ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಕರುಣಾನಿಧಿಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರಿಗೆ ಸುಮಾರು 3 TMC ನೀರು ಬೇಕಾಗಿರುತ್ತೆ. ಅವರೊಬ್ಬರು ಸಚಿವರನ್ನು ಕರ್ನಾಟಕಕ್ಕೆ ಕಳಿಸ್ಕೊಡ್ತಾರೆ. ಆಗ ಇಲ್ಲಿ ಪುಟ್ಟಸ್ವಾಮಿ ಗೌಡರು ಅಂತ ಸಚಿವರು ಕೂಡ ಇರ್ತಾರೆ. ಅದು ವೀರೇಂದ್ರ ಪಾಟೀಲ್ ಅವರ ಸರ್ಕಾರ 1989ನೇ ಇಸ್ವಿ. ವೀರೇಂದ್ರ ಪಾಟೀಲರು ಪುಟ್ಟಸ್ವಾಮಿ ಗೌಡರಿಗೆ ಅಲ್ಲಿನ ತಮಿಳುನಾಡು ಸಚಿವರು ಬಂದಿದ್ದಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡಿ, ಏನೋ ನೀರು ಕೇಳ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಆದರೆ ಅದು ಯಾವ ಕಾರಣಕ್ಕೋ ಏನೋ ಸಚಿವರಾದಂಥ ಪುಟ್ಟಸ್ವಾಮಿ ಗೌಡರು ತಮಿಳುನಾಡು ಸಚಿವರ ಜೊತೆ, ಅದು ಕರುಣಾನಿಧಿ, ತಮಿಳುನಾಡಿನ ಮುಖ್ಯಮಂತ್ರಿ ಕರುಣಾನಿಧಿ ಕಳಿಸ್ಕೊಟ್ಟಂಥ ಸಚಿವರ ಜೊತೆ ಮಾತುಕತೆಯೇ ನಡೆಸಲ್ಲ. ಅವ್ರು ಹಾಗೆ ಬಿಟ್ಟು ಬಿಡ್ತಾರೆ. ಇದರಿಂದ ಅಕ್ಷರಶಃ ಕರುಣಾನಿಧಿ ಸಿಟ್ಟಾಗ್ತಾರೆ. ತಮಿಳುನಾಡಿನ ಅಸ್ತಿತ್ವದ ಪ್ರಶ್ನೆ, ತಮಿಳುನಾಡಿನ ಮರ್ಯಾದೆಯ ಪ್ರಶ್ನೆ, ಹೀಗಾಗಿ ಮರ್ಯಾದೆಗೆ ಭಂಗ ಬಂತು ಅಂತ ಆ ಸಿಟ್ಟಿನಿಂದ ಒಂದು ರಾಜಕೀಯ ದಾಳವನ್ನು ಉಳಿಸ್ತಾರೆ. ಆವಾಗ ಹುಟ್ಕೊಂಡಿದ್ದೆ ಕಾವೇರಿ ನ್ಯಾಯಾಧಿಕರಣ, 1990ರ ಕಾವೇರಿ ನ್ಯಾಯಾಧಿಕರಣ. ಅದಾದ ಬಳಿಕ ಏನೆಲ್ಲ ಆಯಿತು, ಆ ನ್ಯಾಯಾಧಿಕರಣ ಹುಟ್ಟಾದ ಮೇಲೆ ಸಾಕಷ್ಟು ಚರ್ಚೆಗಳಾಯಿತು, ಕೋರ್ಟ್ ಕಲಾಪಗಳಾಯಿತು. ಅದಾದ ಬಳಿಕ ಈಗ ಅದರ ತೀರ್ಪು ಕೂಡ ಬಂತು. ಎರಡೂ ರಾಜ್ಯಗಳಿಗೆ, ಕರ್ನಾಟಕ ಮತ್ತು ತಮಿಳುನಾಡಿಗೆ ನೀರಿನ ಹಂಚಿಕೆ ಕೂಡ ಆಯಿತು. ಇದು ಒಂದು ರಾಜಕೀಯ. ಆದರೆ ಅದೇ ರೀತಿ 1989ರಲ್ಲಿ ದೇವೇಗೌಡರು ಕೂಡ ರಾಜಕೀಯವಾಗಿ ನೆಲಕಚ್ಚಿದ್ರು. ಕೇವಲ ಇಬ್ಬರು, ಅಂದರೆ ಸಮಾಜವಾದಿ ಜನತಾ ಪಕ್ಷ ಅಂತ ಆ ಒಂದು ಪಾರ್ಟಿಯನ್ನು ಹುಟ್ಟಾಕಿ ಕೇವಲ 2 ಶಾಸಕರು ಮಾತ್ರ ಇದ್ದರು. ಅದು ವೆಂಕಟೇಶ್ ಅವರು ಮತ್ತು ಬೈರೇಗೌಡರು, 2 ಶಾಸಕರು ಮಾತ್ರ ಇದ್ದರು. ಹೀಗಾಗಿ ರಾಜಕೀಯವಾಗಿ ದೇವೇಗೌಡರು ಬಹುತೇಕ ನೆಲಕಚ್ಚಿದ್ರು ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಇದೇ ರಾಜಕೀಯವಾಗಿ ಕಾವೇರಿಯನ್ನು ಬಳಸ್ಕೊಂಡ್ರು. ಕಾವೇರಿಯನ್ನು ಮುಂದಿಟ್ಕೊಂಡೇ ಅವರು ಹೋರಾಟವನ್ನು ಮಾಡಿದ್ರು. ಆಗಲೂ ಕೂಡ ಸಕ್ಸಸ್ ಆದರು. ಅದಾದ ಬಳಿಕ ಮತ್ತೊಂದು ಹೋರಾಟ ಅಂದರೆ ಅದು ಮಾದೇಗೌಡರು ನಿರಂತರವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಕಾವೇರಿ ನದಿ ಬಗ್ಗೆ ದೇವೇಗೌಡರನ್ನ ಹೆಚ್ಚಾಗಿ ನಾವು ಮಾತಾಡ್ತೀವಿ. ಈ ಕಾವೇರಿ ನದಿ ಬಂಗಾರಪ್ಪನವ್ರಿಗೂ ಕೂಡ ಒಂದು ಹೊಸ ಇಮೇಜನ್ನು ತಂದುಕೊಡ್ತು. 1990ರ ದಶಕದಲ್ಲಿ ಬಂಗಾರಪ್ಪನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡ್ತು, ನೀರು ಕೊಡಬೇಕು, ತಮಿಳುನಾಡಿಗೆ ಒಂದಿಷ್ಟು TMC ನೀರು ಬೇಕೇ ಬೇಕು, ಕೊಡಲೇಬೇಕು ಅಂತ ಡೈರೆಕ್ಷನ್ನ ಕೊಡ್ತು. ಆದರೆ ಬಂಗಾರಪ್ಪನವರು ಇಡೀ ಬೆಂಗಳೂರನ್ನು ಬಂದ್ ಮಾಡಿಸಿದ್ರು. ಅವರೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಬೆಂಗಳೂರು ಬಂದ್ಗೆ ನೇರವಾಗಿ ಬೆಂಬಲವನ್ನು ಕೊಟ್ಟರು. ನಾವು ನೀರು ಬಿಡೋದಿಲ್ಲ ಅಂತ ಗೆಜೆಟ್ ನೋಟಿಫಿಕೇಷನ್ನ ಹೊಡಿಸ್ತು. ಇದು ಆವಾಗ ಕಾಂಗ್ರೆಸ್ನ ಪ್ರಧಾನಿಯಾಗಿದ್ದಂಥ ನರಸಿಂಹರಾಯರಿಗೂ ಕೂಡ ಭಾರಿ ಮುಖಭಂಗ ಉಂಟಾಯಿತು. ಆನಂತರ ನರಸಿಂಹರಾಯರು ಇಲ್ಲಿನ ಸಿಟ್ಟಿಂಗ್ ಕಾಂಗ್ರೆಸ್ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಮಾಡಿದಂಥ ಗೆಜೆಟ್ ನೋಟಿಫಿಕೇಷನ್ನ ಕೇಂದ್ರದಲ್ಲಿ ಅದನ್ನು ಹೊಡೆದಾಕಿದ್ರು. ಆ ಮೂಲಕ
ಕಾವೇರಿ ಕೂಡ ಬಂಗಾರಪ್ಪನವರಿಗೆ ಹೊಸ ರಾಜಕೀಯ ನೆಲೆಯನ್ನು ತಂದುಕೊಟ್ಟಿದೆ. ಇದೆಲ್ಲವನ್ನೂ ನೋಡ್ತಾ ಇದ್ದರೆ ಈ ಕಾವೇರಿ ನದಿ ಅನೇಕ ರಾಜಕೀಯ ನಾಯಕರನ್ನು ಹುಟ್ಟುಹಾಕಿದೆ, ಅನೇಕ ಸರ್ಕಾರಗಳನ್ನು, ಅನೇಕ ಶಾಸಕರನ್ನು ಹುಟ್ಟಾಕಿದೆ. ಈಗ ಮತ್ತೊಮ್ಮೆ ಕಾವೇರಿ ನದಿಯಲ್ಲಿ ರಾಜಕೀಯದ ಪಾದಯಾತ್ರೆ ಅನುಭವ ಆಗ್ತಾ ಇದೆ. ಕಾವೇರಿ ನದಿ ಹರಿವು ಏನು ಕಾಣಿಸ್ತಾ ಇದೆ ನಮಗೆ, ಇದು ರಾಜಕೀಯದ ಹರಿವು ಕೂಡ. ಹೀಗಾಗಿ ಈ ಕಾವೇರಿ ಈ ಬಾರಿ ಮತ್ತೊಮ್ಮೆ ಹೊಸ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾಳ, ಕಾಂಗ್ರೆಸ್ಗೆ ಮತ್ತೊಂದು ಜೀವನವನ್ನು ನೀಡ್ತಾಳ. ಹೀಗಾಗಿ ಈ ರಾಜಕೀಯ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಯಾವ ರೀತಿ ಕಾವೇರಿ ನದಿ ತಿರುವು ಪಡೆದುಕೊಳ್ತಾ ಇದೆಯೋ ಇಲ್ಲೂ ಕೂಡ ರಾಜಕೀಯ ತಿರುವುಗಳು ನಮಗೆ ಸಿಗ್ತಾ ಇದೆ. ಇದು ಮುಂದೆ ಯಾವ ತುದಿಗೆ ಹೋಗಿ ಮುಟ್ಟತ್ತೆ, ಯಾವ ರಾಜಕೀಯ ಸಮುದ್ರವನ್ನು ಮುಟ್ಟತ್ತೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು.